ಎಲ್ರಿಗೂ ನಮಸ್ಕಾರ. ತುಂಬ ಜನ ಕೇಳಿದ್ರಿ ಮೇಡಮ್ ಅಲ್ಲಿ ರೆಂಟ್ ಹೇಗಿದೆ ಆ್ಯಂಡ್ ನಾವು ಎಲ್ಲಿ ಉಳ್ಕೋಬೋದು, ಸೊ ರೂಮ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ರೂಮ್ ಅರೇಂಜ್ಮೆಂಟ್ಸ್ ಎಲ್ಲ ಸಾಮಾನ್ಯವಾಗಿ ಒಂದು ರಾತ್ರಿಗೆ ಅಂದರೆ ಒಂದು ನೈಟ್ ನಿಮಗೆ 8,000ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ. 8,000ದಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಮಿನಿಮಮ್ ಅದು 10 ಕೂಡ ಆಗ್ಬೋದು, ಸೊ ಅದ್ರ ಮೇಲೆ ಕೂಡ ಆಗ್ಬೋದು ಒಂದೊಂದು ಟೈಮು. ಸೊ ಮಿನಿಮಮ್ 10,000ದಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ವಿತ್ ಹಸ್ಬೆಂಡ್, ವೈಫ್ ಮತ್ತು 2 ಮಕ್ಕಳು. ಸೊ ಒಂದು ಸಿಂಗಲ್ ಬೆಡ್ರೂಮ್ನ ಕೊಡ್ತಾರೆ ನಿಮಗೆ. ಆ್ಯಂಡ್ ಕೆಲವೊಬ್ಬೊಬ್ಬರು ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಸೊ ನಿಮಗೆ 25ವರೆಗೂ ತೊಗೋತಾ ಇದ್ದಾರೆ, ಅಂದರೆ 25,000ವರೆಗೂ ನಿಮಗೆ ಬಿಲ್ ಮಾಡ್ತಾ ಇದ್ದಾರೆ. ಎಷ್ಟು ಹತ್ರ ಆಗುತ್ತೆ ಸಂಗಮ್ಗೆ ಅಷ್ಟು ಅಲ್ಲಿ ರೇಟ್ ಜಾಸ್ತಿ. ನೀವು ಅರೌಂಡ್ ಸಂಗಮ್ಗೆ 1.5 ಕಿಲೋಮೀಟರ್ ನೀವು ಒಳಗಡೆ ನೀವು ರೂಮ್ಸ್ನ ತೊಗೋತಾ ಇದ್ದೀವಿ ಅಂತಂದರೆ ಮಿನಿಮಮ್ ಅಂದರೂ ನಿಮಗೆ 20,000ರಿಂದ 25,000 ರೂಪಾಯಿ ಚಾರ್ಜ್ನ ಮಾಡ್ತಾ ಇದ್ದಾರೆ. ಸೊ ಈಗ ಈ ರೀತಿ ಚಾರ್ಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಸೊ ಇದೆಲ್ಲ ಮೇನ್ ಸಿಟಿ ಒಳಗಡೆ ಇರುವಂಥದ್ದು. ಸೊ ನೀವು ಇಲ್ಲಿ ರೂಮ್ ಮಾಡ್ಕೊಂಡು ಸ್ಟೇ ಆಗ್ತೀರಾ ಅಂತ ಅಂದರೆ ನಿಮಗೆ 8,000, 9,000, 10,000, 15,000 ಒಂದು ನೈಟ್ಗೆ ಇಲ್ಲಿ ತೊಗೋತಾ ಇದ್ದಾರೆ. ಫುಡ್ಡು ಅಥವಾ ಏನು ವಾಟರ್ ಅದೆಲ್ಲ ನಿಮಗೆ ಎಕ್ಸ್ಟ್ರಾ ಅದು. ಆ್ಯಂಡ್ ಹೋಗೋದು ಬರೋದು ಕೂಡ ನಿಮಗೆ ಅದೆಲ್ಲ ಎಕ್ಸ್ಟ್ರಾ ಇಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ನಾರ್ಮಲಿ ನಿಮಗೆ 1,000 ಎಕ್ಸ್ಟ್ರಾ ಇಲ್ಲಿ ತೊಗೋತಾ ಇದ್ದಾರೆ ಅಂತ ಹೇಳ್ಬೋದು ಜರ್ನಿಗೆ. ಆ್ಯಂಡ್ ಫುಡ್ಗೆ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಮಾಡಿದ್ದಾರೆ. ಸೊ ನೀವು ಒಂದು ದಿನ ನೈಟ್ ಸ್ಟೇ ಆಗಿ ಹೋಗ್ತೀನಿ ಅಂದರೆ 15,000ವರೆಗೂ ಇಲ್ಲಿ ತೊಗೋತಾ ಇದ್ದಾರೆ. ನಾನು ಹಾಗೆ ನಿಮಗೆ ಕಮೆಂಟ್ ಮಾಡಿದೆ, ಸೊ ಹೆಲ್ಪ್ ಬೇಕಿದ್ದರೆ ನಾನು ನಂಬರ್ ಹಾಕಿದ್ದೆ, ಸೊ ಪಿನ್ ಮಾಡಿದೆ. ತುಂಬ ಜನ ತೊಗೊಂಡಿದ್ದೀರಾ ಅನ್ಕೋತೀನಿ. ಸೊ ನೀವು ಆರಾಮಾಗಿ ಫ್ರೀಯಾಗಿ ಒಂದು ನೈಟು ನೀವು ಸ್ಟೇ ಆಗಿ ಹೋಗ್ಬೋದು. ಸೊ ನಾನು ತೋರಿಸಿರೋ ರೂಮಲ್ಲಿ. ಬಟ್ ಎಲ್ಲರೂ ಒಂದೇ ಸಲ ಒಂದೇ ಡೇಟ್ಗೆ ಬಂದಾಗ ಸೊ ಎಲ್ರಿಗೂ ಕೂಡ ಅಲ್ಲಿ ಮಾಡೋದಕ್ಕಾಗಲ್ಲ. ಅದು ಆಲ್ಮೋಸ್ಟು ಸಂಗಮದಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ಸೊ ನೀವು ಯಾರಾದರೂ ಬರೋರಿದ್ದರೆ ನೀವು ಫ್ರೀಯಾಗಿ ಬಂದು ಸ್ಟೇ ಆಗಿ ನೀವು ಹೋಗ್ಬೋದು. ಅಂದರೆ ರೂಮ್ ಸಿಗಲಿಲ್ಲ ಅಂತ ಅಂದವರು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇನ್ನೇನು ಅಂದರೆ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ವಾ, ಸೊ ಇದೇ ಒಂದು ರೂಮಲ್ಲಿ ನಿಮಗೆ ಸ್ಟೇ ಆಗೋದಕ್ಕೆ ಉಳ್ಕೊಳ್ಳೋದಕ್ಕೆ ಕೊಡುವಂಥದ್ದು ತುಂಬಾ ಎಕ್ಸ್ಪೆನ್ಸಿವ್ ಮಾಡಿದ್ದಾರೆ. ಸೊ ನೀವು ಬಾರ್ಗೇನ್ ಮಾಡಿ 8,000, 10,000ಕ್ಕೆ ನೀವು ಒಂದು ನೈಟ್ಗೆ ಉಳ್ಕೋಬೋದು. ಸೊ ತುಂಬ ಜಾಸ್ತಿ ಜನ ಬಂದಿದ್ದಾರೆ ಅಂದರೆ 20 to 25,000 ತೊಗೊಂಡಿದ್ದಾರೆ. ಸೊ ಇಲ್ಲಿ ಒಂದು ನೈಟ್ಗೆ ನಾನು ನಿಮಗೆ ತೋರಿಸ್ತೇನೆ. ನಮ್ಮ ಕರ್ನಾಟಕದವರೇ ಬಂದು ಉಳ್ಕೊಂಡು ಅಷ್ಟು ಪೇ ಮಾಡಿ ಹೋಗಿದ್ದಾರೆ. ಸೊ ತುಂಬ ಜನ ಕರ್ನಾಟಕದವ್ರು ಸಿಕ್ಕಿದ್ರು. ನಾನು ಅದು ವಿಡಿಯೋನೇ ಮಾಡಲಿಲ್ಲ ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ. ಸೊ ಎಲ್ಲರೂ ನಾನು ಮಾತಾಡಿಸ್ದೆ, ಬಟ್ ತುಂಬ ಜನ ನಾನು ವಿಡಿಯೋ ಮಾಡಲಿಲ್ಲ. ಆ್ಯಂಡ್ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇದೇನು ಬಿಲ್ಡಿಂಗ್ಸ್ ಕಾಣಿಸ್ತಾ ಇದೆ, ಸೊ ಇದೇ ನಿಮಗೆ ರೂಮಲ್ಲಿ ಉಳ್ಕೊಳ್ಳೋ ಅಂಥದ್ದು. ಸೊ ಒಂದು 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಲ್ಲಿ ನೀವು ರೂಮ್ ಮಾಡಿಕೊಂಡು ಆರಾಮಾಗಿ ಉಳ್ಕೋಬೋದು. ಆ್ಯಂಡ್ ಒಳಗಡೆ ಕೂಡ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ, ಫ್ರೀಯಾಗಿ ಕೂಡ ನೀವು ಅಲ್ಲಿ ಆಧಾರ್ ಕಾರ್ಡ್ನ ತೋರಿಸಿ ನೀವು ಉಳ್ಕೋಬೋದು. ಆ್ಯಂಡ್ 200ಇಂದ 5,000ವರೆಗೂ ನಿಮಗೆ ರೂಮು ಅಲ್ಲಿ ಕೂಡ ಫೆಸಿಲಿಟೀಸ್ ಇದೆ. ಸೊ ನೀವು ಆರಾಮಾಗಿ ಅಲ್ಲಿ ಕೂಡ ನೀವು ಉಳ್ಕೋಬೋದು. ಇಲ್ಲಾಂದರೆ ಸೊ ನಿಮಗೆ ಎಮರ್ಜೆನ್ಸಿ ಇತ್ತು, ಎಲ್ಲೂ ಕೂಡ ನಿಮಗೆ ರೂಮ್ ಅವೈಲಬಿಲಿಟಿ ಇಲ್ಲ ಅಂದಾಗ ನಾನು ಯೂಟ್ಯೂಬಲ್ಲಿ ಒಂದು ನಂಬರ್ನ ಪಿನ್ ಮಾಡಿದ್ದೀನಿ. ಸೊ ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಂಗಮದಿಂದ 10 ಕಿಲೋಮೀಟರ್ ದೂರದಲ್ಲಿ ನೀವು ಬಂದು ಆರಾಮಾಗಿ ಸೊ ಹೋಗೋದು ಬರೋದು ಎಲ್ಲ ನಿಮ್ಮದೇ ಆಗಿರುತ್ತೆ. ನೀವು ಅಲ್ಲಿ ಒಂದು ದಿನ ಸ್ಟೇ ಆಗಿ ಒಂದು ನೈಟ್ ಇರ್ಬೋದು ಅಷ್ಟೇ. ಒಂದು ನೈಟ್ ಸ್ಟೇ ಆಗಿ ನೀವು ಬೆಳಗ್ಗೆ ಹೋಗ್ಬೋದು. ಸೊ ಇಷ್ಟು ಹೆಲ್ಪ್ ಮಾತ್ರ ನಾನು ಮಾಡೋದಕ್ಕೆ ಆಗುತ್ತೆ. ಆ್ಯಂಡ್ ಬನ್ನಿ ಈಗ ತೋರಿಸ್ತೀನಿ. ಸೊ ನಮ್ಮ ಕರ್ನಾಟಕದವರು 20 to 25,000 ಪೇ ಮಾಡಿದ್ದಾರೆ ಒಂದು ನೈಟಿಗೆ ಅಂತ ಹೇಳ್ಬೋದು. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನೀವು ಲಾಸ್ಟ್ ಯಾವಾಗ ಹೋಗಿದ್ರಿ ಸಂಗಮ್ಗೆ ಅಂತ ಹೇಳ್ಬಿಟ್ಟು. ನಾನು ನೆನ್ನೆ ನೈಟು ಹೋಗಿದ್ದೆ. ಸೊ ಏನು February 1 ಇದೆಯಲ್ಲ, ಸೊ ಅವತ್ತಿನ ದಿನ ನಾನು ಹೋಗಿದ್ದು. ನಿಮಗೋಸ್ಕರ ವಿಡಿಯೋ ಮಾಡೋದಕ್ಕೋಸ್ಕರನೇ ನಾನು ಹೋಗಿದ್ದು. ಯಾಕಂದರೆ ರೆಂಟ್ ಎಷ್ಟಾಗುತ್ತೆ ಕೇಳಬೇಕು. ಆ್ಯಂಡ್ ಸಂಗಮಲ್ಲಿ ಏನು ಪ್ರೆಸೆಂಟ್ ಏನು ನಡೀತಾ ಇದೆ ಸೊ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಹೋಗಿದ್ದೆ. ಸೊ ನೀವು ನೋಡ್ತಿರ್ಬೋದು. ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ, ಅಥವಾ ಅಲ್ಲಿ ಹೋದಾಗ ನಿಮಗೆ ಹೆಲ್ಪಿಂಗ್ ಸೆಂಟರ್ ಇದೆ. ಸೊ ಹೆಲ್ಪಿಂಗ್ ಸೆಂಟರ್ನ ಹೆಲ್ಪ್ ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಾನೀಗ ಫಸ್ಟು ಪರಿಚಯ ಮಾಡಿಸ್ತಾ ಇರೋದು. ಸೊ ಇವರು ಕೂಡ ನಮ್ಮ ಕರ್ನಾಟಕದವರೇ. ಇವರು 3 ಜನ ಇರೋದಕ್ಕೆ ಒಂದು ರೂಮ್ಗೆ ಆ್ಯಕ್ಚುಲಿ 17,000 ರೂಪಾಯಿನ ತೊಗೊಂಡಿದ್ದಾರೆ. ಊಟ ಎಲ್ಲ ಇವ್ರದೇ, ಎಲ್ಲ ಏನು ಎಕ್ಸ್ಟ್ರಾ ಇದೆ ಸೊ ಎಲ್ಲ ಇವ್ರದೇ. ಬಟ್ ಸ್ಟೇ ಆಗೋದಕ್ಕೆ ಅಂತೇಳಿ 17 ತೊಗೊಂಡಿದ್ದಾರೆ. ಆ್ಯಂಡ್ ಹಾಗೆ ಇವ್ರು ಬಂದು ನಮ್ಮ ಬ್ಯಾಂಗ್ಳೂರಿಂದ ಬಂದಿರೋದು. ಸೊ ಇವ್ರಿಗೂ ಕೂಡ ಒಂದು ನೈಟ್ಗೆ ತೊಗೊಂಡಿದ್ದಾರೆ. ಇವ್ರಿಗೆ 25,000 to 26,000 ಆಯಿತು ಅಂತ ಇವರು ಹೇಳ್ತಾ ಇದ್ರು. ರೂಮ್ ಎಲ್ಲ ಮಾಡಿದಿರಾ? ಜುಂಟ ಶಿಬಿರ ಅಂತ ಇದೆ. ತುಂಬಾ ಕಾಸ್ಟ್ಲಿ ಇರ್ಬೇಕಾದ್ರೆ. ಹಲೋ
ಓಕೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಯಾರೆಲ್ಲ ಕುಂಭಮೇಳಕ್ಕೆ ಬರ್ತಾ ಇದ್ದೀರಾ, ಸೊ ಮುಂಚೆನೇ ಒಂದು ಪ್ಲ್ಯಾನಿಂಗಲ್ಲಿ ಬನ್ನಿ. ಹಾಗೆ ನನ್ನ ಕೈಲಾದಷ್ಟು ಎಷ್ಟು ಹೆಲ್ಪ್ ಆಗುತ್ತೆ ಸೊ ಅಷ್ಟು ಮಾಡ್ತೀನಿ. ಬಟ್ ಅಂದರೆ ಎಲ್ಲ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಷ್ಟು ಜನಕ್ಕೆ ಆಗುತ್ತೆ ಸೊ ನಾನು ಅಷ್ಟು ಹೆಲ್ಪ್ ಮಾಡಬಲ್ಲೆ. ಇನ್ನೇನಾದರೂ ಇದ್ದರೆ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಹಾಗೆ ತುಂಬ ಜನ ರೂಮಿಂದ ಸಂಗಮ್ಗೆ ಒಂದು ವೆಹಿಕಲಲ್ಲಿ ಹೋಗಿ ಮತ್ತು ಅಲ್ಲಿ ಸಂಗಮಲ್ಲಿ ಇಳ್ಕೊಂಡು ಮತ್ತು ಅಲ್ಲಿಂದ ನೀವು ಇನ್ನೊಂದು ವೆಹಿಕಲ್ಗೆ ಹೋಗಬೇಕಾಗುತ್ತೆ. ಸೊ ಎಲ್ಲ ಕೂಡ ಇಲ್ಲಿ ಪೇ ಮಾಡಲೇಬೇಕು ನೀವು ಅಮೌಂಟ್ನ. ಸೊ ಯಾವುದೂ ಕೂಡ ಇಲ್ಲಿ ಫ್ರೀ ಇರೋದಿಲ್ಲ. ನೀವು ಒಳಗಡೆ ಹೋದಾಗ ಕೆಲವೊಂದು ಏನು ನಡೆಯೋ ವಿಷಯದಲ್ಲಿ ಬಂದಾಗ ರೈಲ್ವೆ ಸ್ಟೇಷನಿಂದ ನಿಮಗೆ ಬಸ್ಸು ಫ್ರೀ ಇರುತ್ತೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ನೀವು ಕ್ಯಾಬ್ ಬುಕ್ ಮಾಡ್ಕೋಬೋದು, ಅಥವಾ ನಿಮಗೆ ಅಲ್ಲಿ 2 ವೀಲರ್ ಬೈಕ್ ಕೂಡ ಸಿಗುತ್ತೆ. ಅಂದರೆ ಅವರೇ ಕರ್ಕೊಂಡೋಗಿ ನಿಮ್ಮನ್ನು ಕರ್ಕೊಂಡು ಬರ್ತಾರೆ ಒಬ್ಬ ವ್ಯಕ್ತಿನ. ಸೊ ಅವ್ರಿಗೆಲ್ಲ 150 ಅಷ್ಟು ಪೇ ಮಾಡಿ. ಆಟೋದಾಗೂ ಅಷ್ಟೇ 150 ಪೇ ಮಾಡಿ, ಅದರ ಮೇಲೆ ಜಾಸ್ತಿ ಪೇ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ರೂಮ್ಗಳು ಕೂಡ ತುಂಬಾ ದೊಡ್ಡ ಇದು ಮಾಡ್ತಿದ್ದಾರೆ, ಎಲ್ಲ ಡಬಲ್ ಮಾಡಿಬಿಟ್ಟಿದ್ದಾರೆ ಪ್ರೈಸ್ನ. ಸೊ ನೋಡಿಕೊಂಡು ನೀವು ಸ್ಟೇ ಆಗಬೇಕು. ಸೊ ನೀವು ಆಲ್ಮೋಸ್ಟ್ ನನ್ನ ಪ್ರಕಾರ ಈ ಒಂದು ಕುಂಭಮೇಳ ಫಂಕ್ಷನ್ ಮುಗಿದ್ಮೇಲೆ ಬಂದ್ರೂ ತುಂಬಾ ರಶ್ ಇರುತ್ತೆ. ಯಾಕಂದರೆ ಮಾರ್ಚ್ ಏಪ್ರಿಲ್ವರೆಗೂ ಎಲ್ಲ ರೂಮ್ಗಳು ಬುಕ್ಕಿಂಗ್ ಆಗಿದೆ. ನೀವು ಅದಾದಮೇಲೆ ಸ್ವಲ್ಪ ನೋಡ್ಬೋದು, ಆಮೇಲೆ ಬನ್ನಿ, ಏನು ತೊಂದರೆ ಇಲ್ಲ. ಸೊ ಪುಣ್ಯ ಸ್ನಾನ ಮಾಡಬೇಕು ಅಂತ ಅಂದವರು ಇವಾಗ ಬನ್ನಿ. ಆ್ಯಂಡ್ ಒಳಗಡೆ ತುಂಬ ಜನ ಕಮೆಂಟ್ ಮಾಡಿದ್ದು, ಸೊ ನಿಮ್ಮನ್ನು ಕರ್ಕೊಂಡು ಈಗ ನಡೆಯೋಕ್ಕಾಗಲ್ಲ ಅಂದವ್ರಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆಲ್ಲ ನೀವು ಪೇ ಮಾಡಲೇಬೇಕು. ಸೊ ಯಾವುದೂ ಕೂಡ ಅಲ್ಲಿ ಫ್ರೀ ಇಲ್ಲ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಇಲ್ಲ ನಾನು ನಡ್ಕೊಂಡು ಹೋಗ್ತೀನಿ ಅಂದರೆ ಸೊ ನೀವು ನಡ್ಕೊಂಡು ಹೋಗ್ಬೋದು. ನಿಮಗೆ ಮಲ್ಕೊಳ್ಳೋದಕ್ಕೆ ಊಟ ಆ್ಯಂಡ್ ಟಾಯ್ಲೆಟ್ಸು, ವಾಟರು ಇಷ್ಟು ಕೂಡ ನಿಮಗೆ ಪ್ರತಿ 100 ಮೀಟರ್ಗೂ ಕೂಡ ನಿಮಗೆ ಅವೈಲೇಬಲ್ ಇದೆ. ಅದರ್ವೈಸ್ ನೀವು ನದಿವರೆಗೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಪೇ ಮಾಡಿದರೆ. ಇಲ್ಲಾಂದರೆ ನೀವು ನಡ್ಕೊಂಡು ಹೋಗ್ಬೋದು. ಬಟ್ ಜಾಸ್ತಿ ದೂರ ಏನು ಇವಾಗ ನಡೆಯುವಂಥ ನೆಸೆಸಿಟಿ ಇಲ್ಲ. ಯಾಕಂದರೆ ನಿಮಗೆ ನಾನು ತೋರಿಸಿದ್ದೀನಿ ಮೊದಲನೇ ಬ್ಲಾಗಲ್ಲೇ ಏನು ಅಲ್ಲಿ ಫ್ರಂಟ್ ಇದೆ ಅಲ್ವಾ. ಸೊ ಅಲ್ಲಿವರೆಗೂ ಕೂಡ ನೀವು ಸಂಗಮವರೆಗೂ ನಿಮಗೆ ಮೆಟ್ರೋ ಗಾಡಿ ಅವೈಲೇಬಿಲಿಟಿ ಇದೆ. ಸೊ ನೀವು ಒಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ನಿಮಗೆ ರಿಕ್ಷಾ ಅಥವಾ ಸೈಕಲ್ ಗಾಡಿಗಳು ಸಿಗ್ತವೆ, ನೀವು ಅದರಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಇನ್ನೇನಾದರೂ ಇದ್ದರೆ ತಿಳಿಸಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.